ಎಲ್ಲರಿಗೂ ನಮಸ್ಕಾರಗಳು. ಈ ತರಗತಿಯಲ್ಲಿ ನಾವು KPSC ಗ್ರೂಪ್ ಸಿ ಪರೀಕ್ಷೆಗಳಿಗೆ ನೀಡಿರುವಂತಹ ಸಿಲೆಬಸ್ಸನ್ನು ಗಮನಿಸಿದಾಗ ನಮಗೆ 4-5 ವಿಷಯಗಳು ಎಕ್ಸ್ಟ್ರಾ ಸಿಲೆಬಸ್ ಅಂತ ಅನಿಸುತ್ತೆ. ಉದಾಹರಣೆಗೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತಾದ ವಿಷಯಗಳು ಹಾಗೂ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂತಹ ವಿಷಯಗಳು. ಸೊ ಈ ಸಿಲೆಬಸನ್ನು ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಕಳೆದ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಈ ಒಂದು ವಿಭಾಗದಿಂದ 5-6 ಪ್ರಶ್ನೆಗಳು ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ನಾವು ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ವಿಷಯಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವಂತಹ ಅವಶ್ಯಕತೆ ಇದೆ. ಪಾಲಿಟಿ, ಎನ್ವೈರ್ಮೆಂಟಲ್, ಇತಿಹಾಸ ಈ ಸಬ್ಜೆಕ್ಟ್ಗಳನ್ನು ಪ್ರತಿಯೊಬ್ಬರೂ ಓದ್ತಾರೆ, ನಾವು ಓದ್ತೀವಿ, ಎಲ್ಲರೂ ಓದ್ತಾರೆ. ಆದರೆ ಈ ರೀತಿಯ ಎಕ್ಸ್ಟ್ರಾ ಸಿಲೆಬಸ್ಸನ್ನು ನಾವು ಸಂಪೂರ್ಣವಾಗಿ ಓದಿಕೊಳ್ಳೋದ್ರಿಂದ ನಮಗೆ 5-6 ಅಂಕಗಳನ್ನು ಯಥೇಚ್ಛ ಪ್ರಮಾಣದಲ್ಲಿ ಈ ಥರ ವಿದ್ಯಾರ್ಥಿಗಳಿಗೆ ಹೋಲಿಸಿದ್ರೆ ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಈ ತರಗತಿಯಲ್ಲಿ ನಾವು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತಾದಂತಹ ವಿಷಯಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಉಪಕ್ರಮಗಳು ಅಂತ ಬಂದಂಥ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ಉಪಕ್ರಮಗಳನ್ನು ನಾವೊಂದು ಈ ಒಂದು ಅಧ್ಯಯನದಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ಇದನ್ನು ಪಾರ್ಟ್ 1, ಪಾರ್ಟ್ 2 ಅನ್ನೋ ರೀತಿಯಲ್ಲಿ ತರಗತಿಗಳನ್ನು ವಿಭಾಗ ಮಾಡಲಾಗತ್ತೆ. ಸೊ ಮೊದಲ ಉಪಕ್ರಮ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅಂತ ಹೇಳಿ, ಅಂದರೆ ಇದನ್ನು ನಾವು ಇ ಆಡಳಿತ ಅಂತ ಹೇಳಿ ಕರಿಬಹುದು. ಈ ಆಡಳಿತ ಅಂತ ಹೇಳಿದ್ರೆ ವಿದ್ಯುನ್ಮಾನ ಆಡಳಿತ ಅಂತ ಹೇಳಿ, ಅಂದರೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ತನ್ನ ಇಲಾಖೆಗಳಲ್ಲಿ ಇಲಾಖೆಯ ವಿಚಾರಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಅಥವಾ ಇಲಾಖೆಯ ಆಡಳಿತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು, ಸೊ ಈ ಎಲ್ಲ ವ್ಯವಹಾರಗಳು ಕೂಡ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಡಿಬೇಕು ಅಥವಾ ಈ ಡಿಜಿಟಲ್ ಮಾಧ್ಯಮದ ಮೂಲಕ ನಡಿಬೇಕು ಅಂತ ಹೇಳಿ ಈ ಒಂದು ಯೋಜನೆಯನ್ನು ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತೆ. ಸೊ ಇದೇ ಯೋಜನೆಯನ್ನು ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಉತ್ತಮ ಆಡಳಿತವನ್ನು ಜನರಿಗೆ ನೀಡಬೇಕು ಅನ್ನುವಂತಹ ಮೂಲ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಸೊ 2006ರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಅಷ್ಟೇ ಅಲ್ಲದೆ ಇದೇ 2006ರಲ್ಲಿ ಈ ಆಡಳಿತ ಕೇಂದ್ರ ಅನ್ನುವಂತಹ ಒಂದು ಕೇಂದ್ರವನ್ನು ಕೂಡ ಒಂದು ನೋಡಲ್ ಸಂಸ್ಥೆಯಾಗಿ ಸ್ಥಾಪನೆಯನ್ನು ಮಾಡುತ್ತೆ ನಮ್ಮ ಕರ್ನಾಟಕ ಸರ್ಕಾರ. ಸೊ ಹಾಗಾದರೆ ಈ ಆಡಳಿತ ಕೇಂದ್ರ ಅಂತ ಏನಿದೆ, ಸೊ ಇದರ ಮೂಲ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಮೊಟ್ಟ ಮೊದಲ ಬಾರಿಗೆ ಇದೊಂದು ಸ್ವಾಯತ್ತ ಮತ್ತು ಸ್ವತಂತ್ರ ಸಂಸ್ಥೆ ಆಗಿರುತ್ತೆ. ಕರ್ನಾಟಕದ ವಿವಿಧ ಈ ಆಡಳಿತ ಉಪಕ್ರಮಿಕೆಗಳನ್ನು ಸಾಕಾರಗೊಳಿಸುವಂಥದ್ದು ಮತ್ತು ಅನುಷ್ಠಾನಗೊಳಿಸುವಂಥದ್ದು ಮತ್ತು ಸಮನ್ವಯಗೊಳಿಸುವಂಥದ್ದು ಈ ಒಂದು ಕೇಂದ್ರದ ಮೂಲ ಉದ್ದೇಶ ಆಗಿರುತ್ತೆ. ಸೊ ಈ ಆಡಳಿತ ಅಂತ ಬಂದಂಥ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಯೋಜನೆಗಳನ್ನು ಇದು ನಿರ್ವಹಣೆ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ, ಮೂಲಸೌಕರ್ಯ ಯೋಜನೆಗಳನ್ನು, ಮೂಲ ಸಂಪನ್ಮೂಲ ಯೋಜನೆಗಳನ್ನು, ನಾಗರಿಕ ಸೇವೆಗಳನ್ನು ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕುರಿತಾದಂಥ ಯೋಜನೆಗಳನ್ನು. ಇಲ್ಲಿ ಉದಾಹರಣೆಗೆ ನಾಗರಿಕ ಸೇವೆಗಳು ಅಂತ ಬಂದಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡನ್ನು ಕೊಟ್ಟಿದ್ದಾರೆ. ಹೌದು, ಆಧಾರ್ ನೋಂದಣಿ ಕಾರ್ಯಕ್ರಮ ಇವತ್ತು ಏನು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಡೀತಾ ಇದೆ, ಸೊ ಇದರ ಒಂದು ಮೇಲ್ವಿಚಾರಣೆಯನ್ನು ಮಾಡುವಂಥ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಈ ಆಡಳಿತ ಕೇಂದ್ರ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಈ ಆಡಳಿತ ಕೇಂದ್ರದ ಒಂದು ಉದ್ದೇಶಗಳನ್ನು ನಾವು ನೋಡೋದಾದರೆ, ಸಾಮಾನ್ಯ ಜನತೆಯ ಅನುಕೂಲಕ್ಕಾಗಿ ಮಾಹಿತಿ ತಂತ್ರಜ್ಞಾನದ ತ್ವರಿತ ಮತ್ತು ಪ್ರಭಾವಶಾಲಿ ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು, ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳನ್ನು ಮಾಹಿತಿ ತಂತ್ರಜ್ಞಾನದ ಅಡಿಯಲ್ಲಿ ಜಾರಿಗೆ ತಗೊಬಂದು ಯೋಜನೆಗಳನ್ನು ಕೂಡ ಈ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು. ಅಷ್ಟೇ ಅಲ್ಲದೆ ನಾಗರಿಕ ಕೇಂದ್ರಿತ ಸೇವೆಗಳು ಮತ್ತು ಮಾಹಿತಿಗಳ ಒಂದು ಪೂರೈಕೆಗೆ ಸೇವೆಗಳನ್ನು ಬಳಕೆ ಮಾಡಿಕೊಳ್ಳುವಂಥದ್ದು, ಹಾಗೆ ಒಂದಕ್ಕಿಂತ ಹೆಚ್ಚು ಇಲಾಖೆಗೆ ಉಪಯುಕ್ತವಾಗಬಹುದಾದಂತಹ ಕೆಲವು ಅತ್ಯವಶ್ಯಕ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳೊಂದಿಗೆ ಸಂಯೋಜನೆಯನ್ನು ಮಾಡುವಂಥದ್ದು ಈ ಆಡಳಿತ ಕೇಂದ್ರದ ಮೂಲ ಉದ್ದೇಶ ಆಗಿರುತ್ತೆ. ಸೊ ಈ ಆಡಳಿತ ಕೇಂದ್ರ ಅಂತ ಬಂದಂಥ ಸಂದರ್ಭದಲ್ಲಿ ಸೊ ಯಾವೆಲ್ಲ ಇಲಾಖೆಗಳನ್ನು ಮತ್ತು ಯಾವೆಲ್ಲ ಯೋಜನೆಗಳನ್ನು ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನೋಡೋದಾದರೆ 31ಕ್ಕೂ ಹೆಚ್ಚು
ಪ್ರಾಜೆಕ್ಟ್ಗಳನ್ನು ಈ ಆಡಳಿತ ಕೇಂದ್ರ ಅನ್ನುವಂಥದ್ದು ನಿರ್ವಹಿಸ್ತಾ ಇದೆ. ಅದರಲ್ಲಿ 27 ಕಾರ್ಯಕ್ರಮಗಳು ಗೌರ್ಮೆಂಟ್ ಟು ಪಬ್ಲಿಕ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಅದರಲ್ಲಿ 13 ಕಾರ್ಯಕ್ರಮಗಳು ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ಪ್ರಾಜೆಕ್ಟ್ಗಳ ಮೇಲೆಯೇ ನಮಗೆ ಪ್ರಶ್ನೋತ್ತರಗಳು ಬರುವಂಥದ್ದು. ಓಕೆ, ಈಗ ಈ ಆಡಳಿತ ಕೇಂದ್ರ ನಿರ್ವಹಿಸ್ತಾ ಇರುವಂತಹ ಪ್ರಾಜೆಕ್ಟ್ಗಳನ್ನು ನಾವು ನೋಡ್ತಾ ಹೋಗೋಣ. ಈ ಆಫೀಸ್, ವೆಬ್ ಪೋರ್ಟಲ್, ಮಾಹಿತಿ ಕಣಜ, ಸುವಿಧಾ, ಕೋಡಿ ಅಂದರೆ ಕರ್ನಾಟಕ ಓಪನ್ ಡೇಟಾ ಇನಿಷಿಯೇಟಿವ್ ಅಂತ ಹೇಳಿ, ಡಿಜಿಲಾಕರ್, RTI ಆನ್ಲೈನ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂದರೆ SSP, ನಂತರದಲ್ಲಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಅಂದರೆ NAD ಬರುತ್ತೆ, ಈ ಸಹಮತಿ, ಆಧಾರ್, ಕೆಪಾಸಿಟಿ ಬಿಲ್ಡಿಂಗ್, ನಂತರದಲ್ಲಿ KRDH ಅಂದರೆ ಕರ್ನಾಟಕ ರೆಸಿಡೆಂಟ್ ಡೇಟಾ ಹಬ್ ಅಂತ ಬರುತ್ತೆ, SDC ಅಂದರೆ ಸ್ಟೇಟ್ ಡೇಟಾ ಸೆಂಟರ್, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ DBT, ನಂತರದಲ್ಲಿ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಇದೆ, ಮೈ ಗೌರ್ಮೆಂಟ್ ಇದೆ, ಈ ಕನ್ನಡ, ನಂತರದಲ್ಲಿ ಕುಟುಂಬ, ಫ್ರೂಟ್ಸ್, ನಂತರದಲ್ಲಿ ಜನಸ್ಪಂದನ, ಹಾಗೆ ಕ್ರಾಪ್ ಸರ್ವೆ ಆಗಿರ್ಬೋದು. ಸೊ ಈ ಎಲ್ಲ ಯೋಜನೆಗಳನ್ನು ನಾವೇನು ಮಾಡಬೇಕಾಗತ್ತೆ, ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಸೊ ಈ ಯೋಜನೆಗಳ ಮೇಲೆ ನಮಗೆ ಕ್ವಶನ್ ಅನ್ನುವಂಥದ್ದು ಬರುವಂಥದ್ದು. ಸೊ ಈ ಆಡಳಿತ ಕೇಂದ್ರ ಏನಿದೆ ಅಥವಾ ಈ ಆಡಳಿತ ಅಂದರೆ ಎಲೆಕ್ಟ್ರಾನಿಕ್ ಆಡಳಿತದ ಅಡಿಯಲ್ಲಿ ಇನ್ನಿತರ ಉಪಕ್ರಮಗಳು ಕೂಡ ಬರುತ್ತೆ. ಉದಾಹರಣೆಗೆ ನಾವು ಭೂಮಿ ನೋಡ್ಬೋದು, ಕಾವೇರಿ, ಖಜಾನೆ ಅಥವಾ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಸಕಾರ ಆಗಿರ್ಬೋದು, ನಾಡ ಕಚೇರಿಗಳಾಗಿರ್ಬೋದು. ಸೊ ಈ ಎಲ್ಲ ಯೋಜನೆಗಳು ಅಥವಾ ಸಂಸ್ಥೆಗಳು ಈ ಆಡಳಿತದ ಕೇಂದ್ರದ ಅಡಿಯಲ್ಲಿ ಸೊ ಜನರಿಗೆ ಯೋಜನೆಗಳನ್ನು ಹಾಗೂ ಸೇವೆಗಳನ್ನು ನೀಡ್ತಾ ಇದೆ ಅನ್ನುವಂತಹ ವಿಷಯವನ್ನು ಕೂಡ ನಾವು ನೋಡ್ಬೋದಾಗಿದೆ. ಸೊ ಈ ಉಪಕ್ರಮಗಳ ಬಗ್ಗೆ ಕೂಡ ನಾವಿಲ್ಲಿ ಅಧ್ಯಯನವನ್ನು ಮಾಡೋಣ. ಓಕೆ, ಮೊದಲ ಯೋಜನೆಯನ್ನು ನೋಡ್ತಾ ಹೋಗೋಣ. ಈ ಕಚೇರಿ ಅಥವಾ ಈ ಆಫೀಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇದನ್ನು ನಾಗರಿಕರ ಪೋರ್ಟಲ್ ಅಂತ ಹೇಳಿ ಕರೆಯಲಾಗುತ್ತೆ. ಈ ಆಫೀಸ್ ಅನ್ನುವಂತಹ ಯೋಜನೆ ಇದೆಯಲ್ಲ, ಇದು ಭಾರತ ಸರ್ಕಾರದ ಈ ಆಡಳಿತದ ಉಪಕ್ರಮದ ಒಂದು ಭಾಗವಾಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಕರ್ನಾಟಕ ಸರ್ಕಾರವು ಕೂಡ ಸರ್ಕಾರದ ಆಡಳಿತವನ್ನು ಹೆಚ್ಚಿಸಲು, ಪಾರದರ್ಶಕತೆಯನ್ನು ಖಚಿತಪಡಿಸಲು ಹಾಗೂ ಸಾರ್ವಜನಿಕರಿಗೆ ನಿಖರವಾದ ಮಾಹಿತಿಗಳನ್ನು ಒದಗಿಸಲು ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಕಚೇರಿ ಅನ್ನುವಂತಹ ನಾಗರಿಕ ಪೋರ್ಟಲ್ ಅನ್ನು ತೆರೆಯಲಾಗಿದೆ ಅನ್ನೋದನ್ನ ನಾವು ನೋಡಬಹುದು. ಈ ಕಚೇರಿಯ ಕೆಲಸಗಳೇನಿದೆಯಲ್ಲ, ಸೊ ಈ ಕೆಲಸಗಳನ್ನು ಸಂಪೂರ್ಣವಾಗಿ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಡಿಜಿಟಲೀಕರಣಗೊಳಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ಆಫೀಸ್ ಕಚೇರಿಯ ಕೆಲಸಗಳು ಡಿಜಿಟಲ್ ಆಗಿರುವಂತಹ ಒಂದು ವಿಚಾರದಿಂದ ಯಾವೆಲ್ಲ ರೀತಿಯಾದಂಥ ಲಾಭ ಇದೆ ಅಂತ ಹೇಳಿ ನೋಡೋದಾದರೆ, ಒಂದು ಗುಡ್ ಗವರ್ನೆನ್ಸ್ ಅನ್ನುವಂಥದ್ದು ಇರುತ್ತೆ, ನಂತರ ಅಕೌಂಟಬಲ್ ಇರುತ್ತೆ, ನಂತರದಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಪ್ರತಿಯೊಂದು ಕೆಲಸಗಳು ನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ನಂತರದಲ್ಲಿ ಇದಿಷ್ಟು ಕೂಡ ಈ ಆಫೀಸ್ಗೆ ಸಂಬಂಧಪಟ್ಟಂಥದ್ದು. ಈ ಆಫೀಸ್ ಅನ್ನುವಂಥದ್ದು ಸಂಪೂರ್ಣವಾಗಿ ಏನಾಗಿರುತ್ತೆ ಅಂದರೆ ಡಿಜಿಟಲ್ ಆಗಿರುತ್ತೆ. ಸೊ ಎಲ್ಲ ಪ್ರತಿಯೊಂದು ಮಾಹಿತಿಯು ಕೂಡ ಇಲ್ಲಿ ಏನಾಗಿರುತ್ತೆ, ಡಿಜಿಟ್ನಲ್ಲಿ ನೋಂದಣಿ ಆಗಿರುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಇದರಿಂದ ಏನಾಗಿರುತ್ತೆ, ನಮ್ಮ ಜನರಿಗೆ ಸೇವೆಗಳು ಅನ್ನುವಂಥದ್ದು ಬಹಳಷ್ಟು ಪಾರದರ್ಶಕವಾಗಿ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಓಕೆ, ಸೊ ಕರ್ನಾಟಕ ವೆಬ್ ಪೋರ್ಟಲ್ ಅಂತ ಹೇಳಿ, ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಸರ್ಕಾರದ ವಿವಿಧ ಇಲಾಖೆಗಳಾಗಿರ್ಬೋದು ಅಥವಾ ಇತರ ಸಂಬಂಧಿತ ಸಂಸ್ಥೆಗಳ ಜಾಲತಾಣಗಳನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಸೊ ಉದಾಹರಣೆಗೆ ನಾವು ಕೃಷಿ ಇಲಾಖೆ ಆಗಿರ್ಬೋದು. ಸೊ ಕೃಷಿ ಇಲಾಖೆಯಿಂದ ನಮಗೆ ಒಂದು ಯೋಜನೆಗಳಾಗಿರ್ಬೋದು ಅಥವಾ ಕೃಷಿ ಇಲಾಖೆಗಳು ನೀಡುವಂತಹ ಒಂದು ಸೇವೆಗಳಾಗಿರ್ಬೋದು. ಸೊ ಇವುಗಳು ಜನರಿಗೆ ತಲುಪಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಡಿಜಿಟಲ್ ಮಾಧ್ಯಮದಲ್ಲೂ ಕೂಡ ಕೃಷಿ ಇಲಾಖೆಯ ಒಂದು ಖಾತೆಗಳಿರಬೇಕು. ಸೊ ಹಾಗಾಗಿ ಇವತ್ತು ಉದಾಹರಣೆಗೆ ನಾನು ಕೊಡೋದಾದರೆ, ಇವತ್ತು ಗೂಗಲ್ ಅಂತ ಹೇಳಿ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕೃಷಿ ಇಲಾಖೆ ಅನ್ನುವಂಥದ್ದು ಬೇಕಾಗಿರುತ್ತೆ. ಸೊ ಕೃಷಿ ಇಲಾಖೆಗೆ ನಾವು ಭೇಟಿ ಕೊಡಲಿಕ್ಕಾಗೋದಿಲ್ಲ, ಅಥವಾ ಕೃಷಿ ಇಲಾಖೆಯ ಒಂದು ಅಡಿಯಲ್ಲಿ ಕೆಲಸ ನಿರ್ವಹಿಸುವಂಥ ಕೇಂದ್ರಗಳಿಗೆ ಪ್ರತಿ ಬಾರಿಯೂ ಕೂಡ ನಾವು ಭೇಟಿಯನ್ನು ಕೊಡಲಿಕ್ಕಾಗೋದಿಲ್ಲ. ಆದರೆ ಅದಕ್ಕೆ ಆದಂಥ ಒಂದು ವೆಬ್ಸೈಟ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಅದಕ್ಕೆ ಆದಂಥ ಒಂದು ಜಾಲತಾಣ ಇದ್ದಂಥ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಆನ್ಲೈನ್ ಮೂಲಕ ಭೇಟಿಯನ್ನು ಕೊಟ್ಟು ಅಲ್ಲಿ ಏನೆಲ್ಲ ಸೇವೆಗಳಿದೆ ಅಥವಾ ಏನೆಲ್ಲ ಯೋಜನೆಗಳಿದೆ ಅನ್ನುವಂಥದ್ದನ್ನು ನಾವು ಆನ್ಲೈನ್ ಮೂಲಕ ಒಂದು ಸರ್ಚ್ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ಈ ಕರ್ನಾಟಕ ವೆಬ್ ಪೋರ್ಟಲ್ ಏನಿದೆ, ಈ ಥರ ಇಲಾಖೆಗಳೇನಿರುತ್ತೆ, ಡಿಪಾರ್ಟ್ಮೆಂಟ್ಗಳೇನಿರುತ್ತೆ, ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಿನ ಜಾಲತಾಣಗಳನ್ನು ಅಥವಾ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ತಗೊಂಡಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ.
ಸೊ ಮುಂದಿನ ಯೋಜನೆಯನ್ನು ನಾವು ನೋಡೋಣ. ಸೊ ಕರ್ನಾಟಕ ಓಪನ್ ಡೇಟಾ ಇನಿಷಿಯೇಟಿವ್ ಅಂತ ಹೇಳಿ. ಸೊ ಈ ಒಂದು ಇನಿಷಿಯೇಟಿವ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿರುವಂತಹ ಸರ್ಕಾರದ ಎಲ್ಲ ಇಲಾಖೆಗಳ ಡೇಟಾ ಅಂದರೆ ಮಾಹಿತಿ ಒಂದೇ ಕಡೆ ಸಿಗುವ ರೀತಿಯಲ್ಲಿ ಮಾಡುತ್ತೆ. ಉದಾಹರಣೆಗೆ ನೋಡೋದಾದರೆ, ಸೊ ಇಲ್ಲಿ ಬಹಳಷ್ಟು ಇಲಾಖೆಗಳನ್ನು ನೋಡ್ಬೋದು. ಸೊ ಅಗ್ರಿಕಲ್ಚರ್ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ ಆಗಿರ್ಬೋದು, ಅಥವಾ ಸೆನ್ಸಸ್ ಅಥವಾ ಸರ್ವೆ, ಎಕಾನಮಿ, ಎಜುಕೇಷನ್ಸ್ ಆಗಿರ್ಬೋದು, ಎನ್ವೈರ್ಮೆಂಟಲ್ ಆ್ಯಂಡ್ ಫಾರೆಸ್ಟ್ ಆಗಿರ್ಬೋದು, ಹೌಸಿಂಗ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಸೋಷಿಯಲ್ ಡೆವಲಪ್ಮೆಂಟ್ ಆಗಿರ್ಬೋದು, ರೂರಲ್ ಆಗಿರ್ಬೋದು. ಸೊ ಈ ರೀತಿ ಪ್ರತಿಯೊಂದು ಇಲಾಖೆಗಳ ಒಂದು ಮಾಹಿತಿ ಅನ್ನುವಂಥದ್ದು ನಮಗೆ ಕರ್ನಾಟಕ ಓಪನ್ ಡೇಟಾ ಇನಿಷಿಯೇಟಿವ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಉದಾಹರಣೆಗೆ ನಾನು ರೂರಲನ್ನು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನನಗೇನಾಗುತ್ತೆ, ಸೊ ಇವಾಗ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇರುವಂಥ ಪ್ರಾಜೆಕ್ಟ್ಗಳ ಬಗ್ಗೆ, ಉದಾಹರಣೆಗೆ ಸೆಂಟರ್ ಫೈನಾನ್ಸ್ ಗ್ರ್ಯಾಂಟ್ ಅಲೋಕೇಶನ್ಸ್ ಇದೆ, ಮತ್ತು ವಾಟರ್ ಒಂದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಆಗಿರ್ಬೋದು. ಸೊ ಇವುಗಳ ಮಾಹಿತಿ ಅನ್ನುವಂಥದ್ದು ನಮಗೆ ಸಂಪೂರ್ಣವಾಗಿ ಈ ಒಂದು ಪೋರ್ಟಲಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದು ಬಹಳಷ್ಟು ಆಲ್ಮೋಸ್ಟ್ ಎಲ್ಲ ಇಲಾಖೆಗಳು ಮಾಹಿತಿಗಳು ಕೂಡ ನಮಗೆ ಕರ್ನಾಟಕ ಓಪನ್ ಡೇಟಾ ಇನಿಷಿಯೇಟಿವ್ ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 24,366 ಒಂದು ವಿಧದ ಮಾಹಿತಿಗಳು ನಮಗೆ ಇಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. 126 ಡಿಪಾರ್ಟ್ಮೆಂಟ್ಗಳು ಈ ಒಂದು ಕರ್ನಾಟಕ ಓಪನ್ ಡೇಟಾ ಇನಿಷಿಯೇಟಿವ್ ಅಡಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಒಂದು ಕಾರ್ಯಕ್ರಮವನ್ನು ನೋಡೋದಾದರೆ ಡಿಜಿ ಲಾಕರ್ ಅಂತ ಹೇಳಿ. ಸೊ ಡಿಜಿ ಲಾಕರನ್ನು ನಾವೆಲ್ಲರೂ ಕೂಡ ಬಳಕೆಯನ್ನು ಮಾಡ್ತಾ ಇರ್ತೀವಿ. ಸೊ ಡಿಜಿಟಲ್ ಇಂಡಿಯಾ ಅನ್ನುವಂತಹ ಒಂದು ಕಾರ್ಯಕ್ರಮ ಏನು ಬರುತ್ತೆ, ಸೊ ಇದರ ಅಡಿಯಲ್ಲಿ ಡಿಜಿ ಲಾಕರ್ ಏನಾಗುತ್ತೆ 2017ರಲ್ಲಿ ಜಾರಿಗೆ ಬರುತ್ತೆ. ಇದು ಎಲೆಕ್ಟ್ರಾನಿಕ್ ಮತ್ತು IT ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಒಂದು ಉಪಕ್ರಮ ಅಂತ ಹೇಳಿ ನೋಡ್ಬೋದಾಗಿದೆ. ಇದೇನು ಮಾಡುತ್ತೆ ಅಂದರೆ, ನಾಗರಿಕರ ಡಿಜಿಟಲ್ ಡಾಕ್ಯುಮೆಂಟ್ ವಾಲೆಟ್ಗೆ ಅಧಿಕೃತ ಡಿಜಿಟಲ್ ದಾಖಲೆಗಳಿಗೆ ಪ್ರವೇಶವನ್ನು ಒದಗಿಸುವುದರ ಮೂಲಕ ನಾಗರಿಕರ ಡಿಜಿಟಲ್ ಸಬಲೀಕರಣದ ಗುರಿಯನ್ನು ಈ ಒಂದು ಡಿಜಿ ಲಾಕರ್ ಅನ್ನುವಂಥದ್ದು ಹೊಂದಿದೆ ಅನ್ನೋದನ್ನು ನೋಡ್ಬೋದು. ಸೊ ಇದರಲ್ಲಿ ಸಿಂಪಲ್ ಆಗಿ ನಾವು ನೋಡೋದಾದರೆ, ನಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಸೊ ಇವೆಲ್ಲವೂ ಕೂಡ ಸೇಫ್ ಆಗಿ ಆನ್ಲೈನಲ್ಲಿ ನಮ್ಗೆ ಏನು ಮಾಡಲಾಗುತ್ತೆ, ಸೊ ಆಯಾಯ ಸಂಸ್ಥೆಯಿಂದ ನಮಗೆ ಲಭ್ಯವಾಗೋ ರೀತಿಯಲ್ಲಿ ಈ ಡಿಜಿ ಲಾಕರ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಒಂದು ಪಿಕ್ಚರನ್ನು ಗಮನಿಸಿದಾಗ ನಮಗೆ ಯಾವೆಲ್ಲ ರೀತಿಯಾದಂಥ ಡಾಕ್ಯುಮೆಂಟ್ ಸಿಗುತ್ತೆ ಅಂತ ಹೇಳಿ ನೋಡ್ಬೋದು. ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ ನಮಗೆ ಸಿಗುತ್ತೆ, ಅದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಕಡೆಯಿಂದ. ನಂತರದಲ್ಲಿ ಪ್ಯಾನ್ ಕಾರ್ಡ್ ಸಿಗುತ್ತೆ. ನಂತರದಲ್ಲಿ ಪೋಷನ್ ಒಂದು ಯೋಜನೆಯ ಅಡಿಯಲ್ಲಿ ನಮಗೆ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಸಿಗುತ್ತೆ. ನಂತರದಲ್ಲಿ ಎಜುಕೇಷನ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, 10th ಆಗಿರ್ಬೋದು ಅಥವಾ 12th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಸೊ ಇವೆಲ್ಲ ಸಿಗುತ್ತೆ. ನಂತರದಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ರೆಸಿಡೆನ್ಸಿ ಸರ್ಟಿಫಿಕೇಟ್ ಆಗಿರ್ಬೋದು. ಸೊ ಎಲ್ಲ ಸರ್ಟಿಫಿಕೇಟ್ಗಳು ಕೂಡ ಆಯಾಯ ಸಂಸ್ಥೆಯ ಅಡಿಯಲ್ಲಿ ನಮಗೇನು ಮಾಡಲಾಗುತ್ತೆ, ಡಿಜಿ ಲಾಕರ್ನಲ್ಲಿ ನಾವು ಆನ್ಲೈನ್ ಮೂಲಕ ಪಡಿಬಹುದಾಗಿರುತ್ತೆ. ಸೊ ನಮ್ಮ ಒಂದು ಆಧಾರ್ ನೋಂದಣಿಯ ಒಂದು ಮೊಬೈಲ್ ಸಂಖ್ಯೆ ಏನಿರುತ್ತೆ, ಸೊ ಇದರ ಮೂಲಕ ನಾವು ಡಿಜಿ ಲಾಕರ್ಗೆ ಲಾಗಿನ್ ಆದಂಥ ಸಂದರ್ಭದಲ್ಲಿ ನಮ್ಮ ಒಂದು ಮೊಬೈಲ್ ಸಂಖ್ಯೆ ಯಾವೆಲ್ಲ ಡಾಕ್ಯುಮೆಂಟ್ನಲ್ಲಿ ಸೇವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆಧಾರ್ ಕಾರ್ಡಲ್ಲಿ ಆಗಿರುತ್ತೆ, ನಂತರದಲ್ಲಿ ಪ್ಯಾನ್ ಕಾರ್ಡಲ್ಲಿ ಆಗಿರುತ್ತೆ. ಸೊ ಇವುಗಳು ನಮಗೆ ಲಭ್ಯವಾಗುತ್ತೆ. ಸೊ ನಮಗೆ ಯೂನಿವರ್ಸಿಟಿ ಅಂತ ಬಂದಂಥ ಸಂದರ್ಭದಲ್ಲಿ ಯೂನಿವರ್ಸಿಟಿಯಿಂದ ನಮಗೆ ಒಂದು ರಿಜಿಸ್ಟರ್ ನಂಬರ್ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಆ ರಿಜಿಸ್ಟರ್ ನಂಬರನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡೋದ್ರ ಮೂಲಕ ನಮ್ಮ ಯೂನಿವರ್ಸಿಟಿಯಿಂದ ನಾವೇನು ಮಾಡ್ಬೋದಾಗಿರುತ್ತೆ, ಸರ್ಟಿಫಿಕೇಟನ್ನು ಪಡಿಬೋದಾಗಿರುತ್ತೆ. ಅದೇ ರೀತಿ SSLC ಮಾರ್ಕ್ಸ್ ಕಾರ್ಡ್, SSLC ಅಂತ ಬಂದಂಥ ಸಂದರ್ಭದಲ್ಲಿ ನಾವು ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ, ಸೊ ಅದನ್ನು ನಾವಿಲ್ಲಿ ಅಪ್ಡೇಟ್ ಮಾಡೋದ್ರ ಮೂಲಕ SSLC ಅಂಕಪಟ್ಟಿಯನ್ನು ಕೂಡ ನಾವಿಲ್ಲಿ ಆನ್ಲೈನ್ ಮೂಲಕ ಪಡಿಬೋದಾಗಿರುತ್ತೆ. ಈ ಒಂದು ವ್ಯವಸ್ಥೆಯನ್ನು ನಾವು ಡಿಜಿ ಲಾಕರ್ ಅಂತ ಹೇಳಿ ನಾವು ಕರಿಬಹುದು. ಓಕೆ, RTI, ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಹೇಳಿ 2005ರಲ್ಲಿ ಬರುತ್ತೆ. ಸೊ ಈ ಕಾಯ್ದೆಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲಾಖೆಯ ವತಿಯಿಂದ ನೀಡಲಾಗುವಂಥ ಯೋಜನೆಗಳಾಗಿರ್ಬೋದು, ಉದಾಹರಣೆಗೆ ನಾವು ಗ್ರಾಮ ಪಂಚಾಯಿತಿ ಅಂತ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಯೋಜನೆಗಳನ್ನು ನಿರ್ವಹಿಸಲಿಕ್ಕೆ ಅಥವಾ ರಸ್ತೆಯನ್ನು ಮಾಡಲಿಕ್ಕೆ, ನೀರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಅಥವಾ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೋಸ್ಕರ ಅನುದಾನವನ್ನು ಕೊಡಲಾಗುತ್ತೆ. ಯಾವ್ಯಾವ ಅನುದಾನಗಳು ಯಾವೆಲ್ಲ ಯೋಜನೆಗಳಿಗೆ ಬಳಕೆಯಾಗಿದೆ ಅನ್ನುವಂತಹ ಒಂದು ಮಾಹಿತಿ ನನಗೆ ಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾನು RTI ಮೂಲಕ ನಾನು ಅರ್ಜಿಯನ್ನು ಸಲ್ಲಿಸ್ತೀನಿ. ಸೊ ನಮ್ಮ ಗ್ರಾಮ ಪಂಚಾಯಿತಿಗೆ ಆಗ ನಮ್ಮ ಗ್ರಾಮ ಪಂಚಾಯಿತಿ ಏನು ಮಾಡುತ್ತೆ, ಸೊ ನಾವು ಯಾವ ಒಂದು ಪ್ರಶ್ನೆಯನ್ನು ಕೇಳಿದ್ದೀವಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಒಂದು ಪಾರದರ್ಶಕತೆಯನ್ನು
ಪಡ್ಕೊಳ್ಬೇಕು ಅಥವಾ ಒಂದು ಗುಡ್ ಗವರ್ನೆನ್ಸ್ ಅನ್ನುವಂಥದ್ದನ್ನು ಮೇಂಟೈನ್ ಮಾಡಬೇಕು ಅನ್ನುವಂತಹ ವಿಚಾರದಿಂದ RTI ಆ್ಯಕ್ಟನ್ನು ಜಾರಿಗೆ ತಂದಿದ್ದಾರೆ. ಅಂದರೆ ಪ್ರತಿಯೊಂದು ಮಾಹಿತಿಯು ಕೂಡ ಸಾರ್ವಜನಿಕರಿಗೆ ಲಭ್ಯವಾಗಬೇಕು ಅನ್ನುವಂಥ ಉದ್ದೇಶ RTI ಆನ್ಲೈನ್ ಪೋರ್ಟಲ್ದು ಆಗಿರುತ್ತೆ. ಸೊ ನಮ್ಮ ಕರ್ನಾಟಕ ಸರ್ಕಾರದಲ್ಲೂ ಕೂಡ ನಾವು RTI ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಮತ್ತೊಂದು ಯೋಜನೆ ಬರುತ್ತೆ, ಮಾಹಿತಿ ಕಣಜ ಅಂತ ಹೇಳಿ. ಸೊ ಅಲ್ಲೂ ಕೂಡ ನಾವು ಪ್ರತಿಯೊಂದು ಇಲಾಖೆಗಳಲ್ಲಿ ಯಾವೆಲ್ಲ ರೀತಿಯಾದಂಥ ಯೋಜನೆಗಳು ಬಿಡುಗಡೆ ಆಗ್ತಾ ಇದೆ, ಅದು ಜನರಿಗೆ ತಲುಪಿದೆಯೋ ಇಲ್ವೋ ಅನ್ನುವಂಥ ಪ್ರಶ್ನೆಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನು ಕೇಳಬಹುದಾಗಿರುತ್ತೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ. ಸೊ ಹಾಗೆ RTI ಆನ್ಲೈನ್ ವೆಬ್ ಪೋರ್ಟಲ್ ಕೂಡ ನಾವು ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ವೇದಿಕೆ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಮುಂದಿನ ಯೋಜನೆ ನೋಡೋಣ. ಸೊ ಮಾಹಿತಿ ಕಣಜ ಇದೆ. ಸೊ ಮಾಹಿತಿ ಕಣಜದ ಅಡಿಯಲ್ಲಿ ನಾವು 150 ಇಲಾಖೆಗಳನ್ನು ನೋಡ್ತೀವಿ ಹಾಗೂ 580 ಸೇವೆಗಳನ್ನು ನಾವು ನೋಡ್ತೀವಿ. ಸೊ ಮಾಹಿತಿ ಕಣಜ ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಅದರ ಜನತೆಗಾಗಿ ಸಾರ್ವಜನಿಕ ನಿಧಿಗಳನ್ನು ಹೇಗೆ ಬಳಸಲಾಗುತ್ತಿದೆ ಎಂಬುದರ ಬಗ್ಗೆ ಸಾರ್ವಜನಿಕರು ತಿಳಿಯುವಂತಹ ಅಧಿಕಾರವನ್ನು ಒದಗಿಸುವ ಏಕಗವಾಕ್ಷಿ ಮತ್ತು ಏಕೀಕೃತ ವೆಬ್ ಪೋರ್ಟಲ್ ಯಾವುದು ಅಂತ ಹೇಳಿದರೆ ಅದು ಮಾಹಿತಿ ಕಣಜ. ನಾನು ಕಳೆದ ಒಂದು ಯೋಜನೆಯಲ್ಲೇ ಹೇಳಿದೆ. ಸೊ ನಮ್ಮ ಸಾರ್ವಜನಿಕ ನಿಧಿ ಆಗಿರ್ಬೋದು, ಅನುದಾನಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಇವುಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಹಕ್ಕು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ಇರುತ್ತೆ. ಸೊ ಆ ಒಂದು ಮಾಹಿತಿಯನ್ನು ಪಡೆಯಲಿಕ್ಕೆ ಒಂದು ವೇದಿಕೆ ಬೇಕಾಗುತ್ತೆ. ಒಂದು ಅರ್ಜಿಯನ್ನು ಸಲ್ಲಿಸೋದಾಗಿರ್ಬೋದು, ಅರ್ಜಿಯನ್ನು ಪಡೆಯೋದಾಗಿರ್ಬೋದು. ಸೊ ಇವುಗಳಿಗೆ ಒಂದು ವೇದಿಕೆ ಬೇಕಾಗಿರುತ್ತೆ. ಆ ವೇದಿಕೆ ಯಾವುದು ಅಂತ ಹೇಳಿದ್ರೆ ನಾವು ಮಾಹಿತಿ ಕಣಜ ಅಂತ ಹೇಳಿ ನೋಡ್ಬೋದಾಗಿದೆ. ಓಕೆ, ಇಲ್ಲಿ ಮತ್ತೊಂದು ಅಂಶವನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರವು ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರಿಗೆ ಆದಷ್ಟು ಹೆಚ್ಚು ಮಾಹಿತಿಗಳನ್ನು ಕೊಡಬೇಕಾಗತ್ತೆ. ಅದು ಅಂತರ್ಜಾಲ ಸೇರಿದಂತೆ ವಿವಿಧ ಮಾಧ್ಯಮಗಳಲ್ಲಿ ಅವರು ಕೊಡ್ಬೋದು. ಅಕಸ್ಮಾತ್ ನಮಗೆ ಆ ಒಂದು ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾವು ಮಾಹಿತಿ ಕಣಜದ ವೇದಿಕೆಯ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡೆಯುವಂತಹ ಹಕ್ಕು ನಮಗಿರುತ್ತೆ ಅನ್ನೋದನ್ನು ನೋಡ್ಬೋದು. ಸೊ 150 ಇಲಾಖೆಗಳು ಇದರ ಒಂದು ಅಡಿಯಲ್ಲಿ ಬರುತ್ತೆ. ಉದಾಹರಣೆಗೆ ನಾವು ವಾಹನ ಸಂಚಾರ ಇಲಾಖೆ, ಪಿಂಚಣಿ ಆಗಿರ್ಬೋದು, ಪಡಿತರ ಚೀಟಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ಕೇಳ್ಬೋದಾಗಿರುತ್ತೆ. ಅಥವಾ ವಾಹನ ಸಂಚಾರ ದಂಡ ಗದಗ ಇದೆ. ನಂತರ ಮನೆ ತೆರಿಗೆ ಮತ್ತು ಸಂಗ್ರಹ ಮತ್ತು ಉಳಿತಾಯ ಇದೆ. ಸೊ ಇಲ್ಲಿ ಬಂದಾಗ ಸಮಾಜ ಕಲ್ಯಾಣ ಇಲಾಖೆ ಇದೆ. ಪೋಸ್ಟ್ ಮೆಟ್ರಿಕ್ ಒಂದು ಸ್ಕಾಲರ್ಶಿಪ್ ಏನಿದೆ, ಸೊ ಅದ್ರ ಬಗ್ಗೆ ಕೂಡ ನೋಡ್ಬೋದು. ಸಕಾಲ ಮಾಹಿತಿಯನ್ನು ಕೂಡ ನಾವು ಪಡಿಬೋದು. ಸೊ SSLC ಬಹುಮಾನದ ಹಣವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಇಲ್ಲಿ ನೋಡ್ಬೋದಾಗಿದೆ. ಓಕೆ, ಮುಂದಿನ ಯೋಜನೆಯನ್ನು ನೋಡೋಣ. ಓಕೆ, ಈ ಕನ್ನಡ ಅನ್ನುವಂಥ ವೇದಿಕೆ ಏನಿದೆಯಲ್ಲ, ಇದು ಕನ್ನಡದ ಒಂದು ಕಲಿಕಾ ಮಾಹಿತಿಗಳನ್ನು, ಜ್ಞಾನ ಸಂಗ್ರಹವನ್ನು ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಸೊ ಕನ್ನಡ ಕೇಂದ್ರಿತ ಮಾಹಿತಿಗಳನ್ನು ಜನರಿಗೆ ನೀಡುವಂತಹ ಒಂದು ವೇದಿಕೆ ಯಾವುದು ಅಂತ ಹೇಳಿದ್ರೆ ಈ ಕನ್ನಡ ಅಂತ ಹೇಳಿ ನೋಡ್ಬೋದು. ಸೊ ಈ ವೇದಿಕೆಯಲ್ಲಿ ನಾವೇನು ಮಾಡ್ಬೋದು ಅಂದರೆ ಈ ಕಲಿಕಾ ಅಕಾಡೆಮಿಯನ್ನು ನೋಡ್ಬೋದು, ಜ್ಞಾನಕೋಶ, ನಿಘಂಟುಗಳು, ಡಿಜಿಟಲ್ ಜಗಲಿ, ಸೊ ಕೆಲವೊಂದಿಷ್ಟು ತಂತ್ರಾಂಶಗಳ ಕುರಿತಾದಂತಹ ಮಾಹಿತಿಗಳನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಿಘಂಟುಗಳು ಅಂತ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಪುಸ್ತಕಗಳು ನಮಗೆ ಇಲ್ಲಿ ಲಭ್ಯವಾಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸೊ ನಮಗೆ ಗೊತ್ತಿರೋ ಹಾಗೆ ಈ ಆಡಳಿತ ಕೇಂದ್ರ ಅನ್ನುವಂಥದ್ದು 2006ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಇದರ ಅಡಿಯಲ್ಲಿ ಏನಾಗುತ್ತೆ, ಈ ಕನ್ನಡ ಯೋಜನೆ ಅನ್ನುವಂಥ ಯೋಜನೆಯು ಕೂಡ ಜಾರಿಗೆ ಬರುತ್ತೆ. ಸೊ ಇದರ ಮೂಲ ಉದ್ದೇಶ ಏನು? ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ನಮಗೊಂದು ಯೋಜನೆ ಅಂತ ಹೇಳಿಬೇಕು. ಸೊ ಆ ಯೋಜನೆ ಯಾವುದು ಅಂತಂದರೆ ಈ ಕನ್ನಡ ಯೋಜನೆ ಅಂತ ಹೇಳ್ಬೋದು. ಸೊ ಈ ಕನ್ನಡ ಯೋಜನೆಯ ಮೂಲಕ ನೀಡಲಾಗುವಂಥ ಸೇವೆಗಳಾಗಿರ್ಬೋದು ಅಥವಾ ಮಾಹಿತಿಗಳಾಗಿರ್ಬೋದು, ಸೊ ಇದು ಜನರಿಗೆ ಸುಲಭವಾಗಿ ಲಭ್ಯವಾಗಬೇಕು ಅಂತ ಹೇಳಿ ಈ ಕನ್ನಡ ಕಲಿಕಾ ಪೋರ್ಟಲ್ ಅಂತ ಹೇಳಿ ಆನ್ಲೈನಲ್ಲಿ ಒಂದು ಸ್ಥಾಪನೆಯನ್ನು ಮಾಡಲಾಗಿದೆ. ಸೊ ಈ ಒಂದು ಪೋರ್ಟಲ್ನಲ್ಲಿ ಏನಾಗುತ್ತೆ ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಗಳು ನಮಗೆ ಸಿಗ್ತಾ ಹೋಗುತ್ತೆ. ಸೊ ಅದರಲ್ಲೂ ನಮ್ಮ ಕನ್ನಡಿಗರಿಗೆ ಕನ್ನಡ ಭಾಷೆಯ ಜ್ಞಾನವನ್ನು ಹೆಚ್ಚಿಸುವುದರ ಜೊತೆಗೆ ಕನ್ನಡ ಭಾಷೆಯಲ್ಲಿ ಭೌತ ವಿಜ್ಞಾನವನ್ನು, ರಸಾಯನ ವಿಜ್ಞಾನವನ್ನು, ವೈದ್ಯಕೀಯ, ವಾಣಿಜ್ಯ, ವ್ಯವಹಾರ ಮತ್ತು ಮಾಹಿತಿ ತಂತ್ರಜ್ಞಾನಗಳನ್ನು ಒಳಗೊಂಡಂತೆ ಇನ್ನಿತರ ವಿಷಯಗಳ ಕುರಿತು ಕನ್ನಡ ಭಾಷೆಯಲ್ಲಿ ಜ್ಞಾನವನ್ನು ಕೊಡಬೇಕು ಅನ್ನುವಂಥದ್ದು ಈ ಕನ್ನಡ ಕಲಿಕಾ ಪೋರ್ಟಲ್ನ ಮೂಲ ಉದ್ದೇಶ ಆಗಿರುತ್ತೆ. ಸೊ
ಪದ ಕಣಜ ಅಂತ ಹೇಳಿ. ಸೊ ಈ ಒಂದು ವೇದಿಕೆ ಏನು ಮಾಡುತ್ತೆ ಅಂದರೆ ನಮಗೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ನಿಘಂಟುಗಳನ್ನು, ಪದಕೋಶಗಳನ್ನು ಈ ಕನ್ನಡ ಪೋರ್ಟಲ್ನ ಮೂಲಕ ನಾವೇನು ಮಾಡ್ಬೋದಾಗಿದೆ, ಪದಕಣಜಕ್ಕೆ ಭೇಟಿ ಕೊಡೋದ್ರ ಮೂಲಕ ನಮಗೆ ನಿಘಂಟುಗಳು, ಪದಕೋಶಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಪಡಿಬೋದಾಗಿರುತ್ತೆ. ಸೊ ಅಷ್ಟೇ ಅಲ್ಲದೆ ಈ ಕನ್ನಡ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಚರ್ಚೆಗಳಾಗಬೇಕು ಮತ್ತು ಸಮುದಾಯದ ಸಲಹೆಗಳನ್ನು ಪಡ್ಕೊಳ್ಬೇಕು, ಅಭಿಪ್ರಾಯಗಳನ್ನು ಪಡ್ಕೊಳ್ಬೇಕು, ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳನ್ನು ನಾವು ಮುಕ್ತವಾಗಿ ಚರ್ಚೆಯನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಮಗೆ ಒಂದು ವೇದಿಕೆ ಬೇಕಾಗಿರುತ್ತೆ. ಆ ವೇದಿಕೆ ಯಾವುದು ಅಂತ ಹೇಳಿದ್ರೆ ಡಿಜಿಟಲ್ ಜಗಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ಚರ್ಚೆಗಳನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅನ್ನೋದನ್ನು ನೋಡ್ಬೋದು. ಸೊ ನಾವು ಜ್ಞಾನಕೋಶ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡಿದ್ವಿ. ಸೊ ಈ ಜ್ಞಾನಕೋಶಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಣಜ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಅಥವಾ ವೇದಿಕೆಯನ್ನು ನೋಡ್ಬೋದು. ಹಾಗೆ ಭಾರತೀಯ ಭಾಷಾ ಸಂಸ್ಥೆಯಿಂದ ನಾವು ಭಾರತವಾಣಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಣಜ ಈ ಪುಸ್ತಕವನ್ನು, ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಮಗ್ರ ವಚನ ಸಾಹಿತ್ಯದ ಮಾಹಿತಿಯನ್ನು ಪಡ್ಕೊಳ್ಬೋದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಮಗ್ರ ದಾಸ ಸಾಹಿತ್ಯದ ಬಗ್ಗೆ, ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಗ್ಗ ರಸಧಾರೆಯ ಒಂದು ಮಾಹಿತಿಯನ್ನು ನಾವೇನು ಮಾಡ್ಬೋದು ಅಂದರೆ ಪಡೆಯಬಹುದಾಗಿರುತ್ತೆ. ಸೊ ಕನ್ನಡಕ್ಕೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿ ಕೂಡ ನಮಗೆ ಈ ಕನ್ನಡ ಒಂದು ಪೋರ್ಟಲಲ್ಲಿ ನಮಗೆ ಸಿಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಮುಂದಿನ ಯೋಜನೆಯನ್ನು ನೋಡೋಣ. ಓಕೆ, ಈ ಸಹಮತಿ ಅಂತ ಹೇಳಿ. ಈ ಸಹಮತಿ ಅಂತ ಬಂದಂಥ ಸಂದರ್ಭದಲ್ಲಿ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದ್ರ ಮೂಲಕ ಇದರ ವಿವರಣೆಯನ್ನು ಕೊಡ್ತೀನಿ. ಡಿಜಿಲಾಕರ್ ಈಗ ಆಲ್ರೆಡಿ ನೋಡಿದ್ದೀವಿ ಡಿಜಿಲಾಕರ್ ಅಂದರೆ ಏನು ಅಂತ. ಸೊ ಡಿಜಿಲಾಕರಲ್ಲಿ ನಾನು ಪ್ಯಾನ್ ಕಾರ್ಡ್ ಮತ್ತು SLC ಮಾರ್ಕ್ಸ್ ಕಾರ್ಡನ್ನು ಆನ್ಲೈನಲ್ಲಿ ಡಾಕ್ಯುಮೆಂಟನ್ನು ಪಡ್ಕೊಳ್ಬೇಕು. ಸೊ ಇದಕ್ಕೆ ಲಾಗಿನ್ ಆಗಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಮೊಬೈಲ್ ನಂಬರನ್ನು ಕೇಳುತ್ತೆ ಮತ್ತು ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ನಾವೇನಾ ಅಂತ ಹೇಳಿ ನಮ್ಮ ಒಂದು ಫೇಸ್ ರೆಕಗ್ನೈಸೇಷನ್ ಇರುತ್ತೆ, ನಂತರದಲ್ಲಿ ಮೊಬೈಲ್ ವೆರಿಫಿಕೇಷನ್ ಇರುತ್ತೆ ಮತ್ತು ಇಮೇಲ್ ವೆರಿಫಿಕೇಷನ್ ಇರುತ್ತೆ. ಈ ವೆರಿಫಿಕೇಷನ್ಗಳಿಗೆ ನಾವು ಏನು ಮಾಡಬೇಕಾಗತ್ತೆ, ಸಹಮತಿಯನ್ನು ಕೊಡಬೇಕಾಗತ್ತೆ. ಮೀನ್ಸ್ ನಾವು ಪರ್ಮಿಷನನ್ನು ಕೊಡಬೇಕಾಗತ್ತೆ. ಪರ್ಮಿಷನ್ ಕೊಟ್ಟ ನಂತರದಲ್ಲಿ ನಮ್ಮ ಫೇಸ್ ರೆಕಗ್ನೈಸೇಷನ್ ಆಗುತ್ತೆ, ಮೊಬೈಲ್ ವೆರಿಫಿಕೇಷನ್ ಆಗುತ್ತೆ, ಇಮೇಲ್ ವೆರಿಫಿಕೇಷನ್ ಆಗುತ್ತೆ. ಎಲ್ಲ ವೆರಿಫಿಕೇಷನ್ ಆದ ನಂತರದಲ್ಲಿ ಮತ್ತೊಂದು ಸಲ ನಮಗೆ ಸಹಮತಿಯನ್ನು ಕೊಡುತ್ತೆ. ಅಂದರೆ ಆಧಾರ್ ಕಾರ್ಡ್ ಮಾಹಿತಿಯನ್ನು ನಾವು ಡಿಜಿಲಾಕರ್ ಅನ್ನುವಂಥ ವೇದಿಕೆಗೆ ಕೊಡಬಹುದಾ ಅಂತ ಹೇಳಿ. ಆಗ ನಾವೇನು ಮಾಡ್ತೀವಿ, ಎಸ್ ಅಂತ ಹೇಳಿ ಟಿಕ್ ಮಾಡಿದ ನಂತರವೇ ನಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಡಿಜಿಲಾಕರ್ ಅನ್ನುವಂಥ ವೇದಿಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಂದರೆ ನಾವಿಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ನಾವೇ ಸಹಮತಿಯನ್ನು ಕೊಡ್ತಾ ಇದ್ದೀವಿ, ನಮ್ಮ ಪರ್ಮಿಷನನ್ನು ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ಪರ್ಮಿಷನನ್ನು ತಗೊಂಡೇ ನಮ್ಮ ಮಾಹಿತಿಯನ್ನು ಒಂದು ಸಂಸ್ಥೆ ಮತ್ತೊಂದು ಸಂಸ್ಥೆಗೆ ಆನ್ಲೈನ್ ಮೂಲಕ ಕೊಡಲಿಕ್ಕೆ ಸಾಧ್ಯವಾಗುವಂಥದ್ದು. ಸೊ ಇದನ್ನು ನಾವು ಈ ಸಹಮತಿ ಅಂತ ಹೇಳಿ ನೋಡ್ಬೋದಾಗಿದೆ. ಮುಂದಿನ ಯೋಜನೆಯನ್ನು ನೋಡೋಣ. ಸೊ ಆಧಾರ್ ಇದೆ. ಎಸ್, ಆಧಾರ್ ಅನ್ನುವಂಥದ್ದು 12 ಸಂಖ್ಯೆಗಳ ಒಂದು ಯೂನಿಕ್ ಐಡೆಂಟಿಫಿಕೇಷನ್ ನಂಬರ್ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಸೊ ಪ್ರಸ್ತುತ ಸಮಾಜದಲ್ಲಿ ಪ್ರತಿಯೊಂದು ವಿಚಾರಕ್ಕೂ, ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ಒಂದು ಪರೀಕ್ಷೆಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ಒಂದು ಕಾಲೇಜಿನ ಅಡ್ಮಿಷನ್ ಆಗಿರ್ಬೋದು, ಸೊ ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್ ಅನ್ನುವಂಥದ್ದು ಕಡ್ಡಾಯ ಆಗಿದೆ ಅನ್ನೋದನ್ನು ನೋಡ್ಬೋದು. ಸೊ ಈ ಆಧಾರ್ ಅನ್ನುವಂಥ ಒಂದು ವೆಬ್ ಪೋರ್ಟಲ್ನಲ್ಲಿ ನಾವು ಸೊ ಆಧಾರ್ ಸಂಖ್ಯೆಯನ್ನು ಪಡಿಬೋದಾಗಿರುತ್ತೆ, ತಿದ್ದುಪಡಿ ಮಾಡ್ಬೋದಾಗಿರುತ್ತೆ, ಮೊಬೈಲ್ ಸಂಖ್ಯೆ ಅಥವಾ ಇಮೇಲನ್ನು ಪರಿಶೀಲನೆ ಮಾಡ್ಬೋದಾಗಿರುತ್ತೆ. ಸೊ ಆಧಾರ್ ತಿದ್ದುಪಡಿ ಸ್ಥಿತಿಯನ್ನು ನಾವು ಪರಿಶೀಲನೆ ಮಾಡುವಂತಹ ಒಂದು ಸೇವೆಯನ್ನು ಈ ಒಂದು ವೆಬ್ ಪೋರ್ಟಲ್ ಮೂಲಕ ನಾವು ಪಡಿಬೋದಾಗಿರುತ್ತೆ. ಮುಂದಿನ ಯೋಜನೆಯನ್ನು ನೋಡೋಣ. ಸೊ ಈ ತರಗತಿಯ ಕೊನೆಯ ಯೋಜನೆ ಅಂತ ಹೇಳಿ ನೋಡ್ಬೋದು. ಸೊ ಕರ್ನಾಟಕ ರೆಸಿಡೆಂಟ್ ಡೇಟಾ ಹಬ್ ಅಂತ ಹೇಳಿ, ಸೊ ಇದೊಂದು ಸೇವೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಈ ಆಡಳಿತ ಕೇಂದ್ರ ಇದೆಯಲ್ಲ, ಸೊ ಇದು ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದೊಂದಿಗೆ ನೋಂದಣಿಯಾಗಿದ್ದು ಕರ್ನಾಟಕದಲ್ಲಿ ಆಧಾರ್ ಅನುಷ್ಠಾನವನ್ನು ಮಾಡುವಂತಹ ನೋಡಲ್ ಸಂಸ್ಥೆಯಾಗಿದೆ. ಸೊ ಈ ಆಡಳಿತ ಕೇಂದ್ರ ಕರ್ನಾಟಕ ರೆಸಿಡೆಂಟ್ ಡೇಟಾ ಹಬ್ ಅನುಷ್ಠಾನವನ್ನು ಗೊಳಿಸೋದ್ರ ಮೂಲಕ ವಿವಿಧ ಆಧಾರ್ ಸಂಬಂಧಿತ ಸೈನ್ ಸೇವೆಗಳನ್ನು ರಾಜ್ಯದ ವಿವಿಧ ಇಲಾಖೆಗಳಿಗೆ ಪೂರೈಸ್ತಾ ಇದೆ ಅನ್ನೋದನ್ನು ನೋಡ್ಬೋದಾಗಿದೆ. ಈ ಆಡಳಿತ ಕೇಂದ್ರ ಅನ್ನುವಂಥದ್ದು ಒಂದು ದೃಢೀಕರಣ ಸೇವಾ ಸಂಸ್ಥೆಯಾಗಿ ಅಥವಾ KYC ಸೇವಾ ಸಂಸ್ಥೆಯಾಗಿ, ಜೊತೆಗೆ KYC ಯೂಸರ್ ಏಜೆನ್ಸಿಯಾಗಿ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದೊಂದಿಗೆ ನೋಂದಣಿಯಾಗಿದೆ ಅನ್ನೋದನ್ನು ನೋಡ್ಬೋದು. ಇದರ ಸಹಯೋಗದೊಂದಿಗೆ ಆಧಾರ್ ಸಂಬಂಧಿತ ದೃಢೀಕರಣ ಆಗಿರ್ಬೋದು ಅಥವಾ KYC ಸೇವೆಗಳನ್ನು ವಿವಿಧ ಗ್ರಾಹಕರಿಗೆ, ಸಹಭಾಗಿಗಳಿಗೆ ಮತ್ತು ಪಾಲುದಾರರಿಗೆ ಪೂರೈಸ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಇಲ್ಲಿವರೆಗೂ ನಾವು 10
ಒಂದು ಯೋಜನೆಗಳ ಕುರಿತಾಗಿ ನಾವು ನೋಡಿದ್ದೀವಿ. ಸೊ ಮುಂದಿನ ತರಗತಿಯಲ್ಲಿ ಇನ್ನುಳಿದ ಯೋಜನೆಗಳ ಕುರಿತಾದಂತಹ ಒಂದು ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.